ನಮಸ್ಕಾರ ವೀಕ್ಷಕರೇ, ಮಾರ್ಕೆಟಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ತಿಳಿಸಿ ಹೇಳತಕ್ಕಂಥ ಒಂದು ಪ್ರಯತ್ನ. ಈ ಒಂದು ಮಾರ್ಕೆಟ್ ಮಾಹಿತಿಗೆ ಸ್ವಾಗತ. ಬನ್ನಿ ಒಂದೊಂದಾಗಿ ಇವತ್ತಿನ ಎಲ್ಲ ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ವೀಕ್ಷಕರೇ, ನಾನು ಈ ಒಂದು ಝೊಮ್ಯಾಟೊ IPO ಬಗ್ಗೆ ವಿಡಿಯೋ ಮಾಡಿದ್ದೆ. ನೀವೇನಾದರೂ ಈ ಒಂದು ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ. ಇದರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಇದೆ ಮಾರ್ಕೆಟಲ್ಲಿ. 50% ಜನ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಲಾಸ್ ಮೇಕಿಂಗ್ ಕಂಪನಿ ಇದೆ. ಇನ್ನು ಮುಂಬರೋ ದಿನಗಳಲ್ಲಿ ಅದು ಇನ್ನೂ ಕೂಡ ಲಾಸ್ ಇನ್ನೂ ಹೆಚ್ಚಾಗ್ಕೊಂತ ಹೋಗುತ್ತೆ. ಇವರಿಗೆ ಬರ್ತಕ್ಕಂಥ ಕಾಂಪಿಟೇಟರ್ ಯಾರಿದಾರಲ್ಲ, ಅವರಿಂದ ಕಾಂಪಿಟೇಷನ್ನ ಫೇಸ್ ಮಾಡೋದಕ್ಕೋಸ್ಕರ ಅವರು ಜನರಿಂದ 9,000 ಕೋಟಿ ರೂಪಾಯಿಗಳನ್ನ ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ. ಇವರ ಒಂದು ವ್ಯಾಲ್ಯೂಷನ್ ಏನಿದೆಯಲ್ಲ, ಇವತ್ತಿನ ದಿನ ಎಲ್ಲ ಹೋಟೆಲ್ಸ್ಗಳದ್ದು ಅವೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಇದರದ್ದು ವ್ಯಾಲ್ಯೂಷನ್ ತುಂಬ ಹೈಯಲ್ಲಿ ಇವರು ಕೋಟ್ ಮಾಡಿದ್ದಾರೆ ಅಂತೇಳಿ. ಸೊ ಇನ್ನೂ ಸ್ವಲ್ಪ ಜನ ಇವತ್ತಿನ ದಿನ ಬೇರೆ ಬೇರೆ ದೇಶ ಜೊತೆ ಕಂಪೇರ್ ಮಾಡಿಕೊಂಡು ಮಾಡಿಕೊಂಡ್ರೆ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಫುಡ್ ಆರ್ಡರ್ನ ಯೂಸ್ ಮಾಡ್ತಕ್ಕಂಥವ್ರ ಸಂಖ್ಯೆಗೆ ಇಂಡಿಯಾದಲ್ಲಿ ಕಡಿಮೆ ಇದೆ. ಇನ್ನೂ ಕೂಡ ಇದು ಇಂಡಿಯಾದಲ್ಲಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಅವೆಲ್ಲ ಆದರೆ ಇವರು ಝೊಮ್ಯಾಟೊದವರು ಕೂಡ ಒಂದು ಒಳ್ಳೆ ಲಾಭದಲ್ಲಿ ಬರ್ತಿದ್ದಾರೆ ಅಂತೇಳಿ ಹೇಳಲಾಗ್ತದೆ. ಬಟ್ ನಿಮ್ಮದೇ ಆಗಿರ್ತಕ್ಕಂಥ ಓನ್ ರಿಸ್ಕ್ ಮತ್ತು ಸ್ಟಡೀಸ್ನ ಮಾಡ್ಕೊಂಡು ಈ ಒಂದು IPOಗೆ ನೀವು ಅಪ್ಲೈ ಮಾಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಈ ಒಂದು ಝೊಮ್ಯಾಟೊ IPO ಬರೋ ಟೈಮಲ್ಲಿ ಇವತ್ತಿನ ದಿನ ಅಮೆಝಾನ್ ಅವರು ತಮ್ಮ ಈ ಒಂದು ಫುಡ್ ಆರ್ಡರಲ್ಲಿ ತಮ್ಮ ಒಂದು ಕಮಿಷನ್ ಅವರು 10% ಕಡಿಮೆ ಮಾಡಿದ್ದಾರೆ. ಇದು ಇಂಡೈರೆಕ್ಟಾಗಿ ಸ್ವಿಗ್ಗಿ ಮತ್ತು ಝೊಮ್ಯಾಟೊದವರಿಗೆ ಒಂದು ದೊಡ್ಡ ಕಾಂಪಿಟೇಷನ್ ಆಗುತ್ತೆ ಅಂತೇಳಿ ಹೇಳಲಾಗ್ತದೆ. ಇದರಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಇದೆ. ದೊಡ್ಡ ಪ್ಲೇಯರ್ಸ್ ಕೂಡ ಇದರಲ್ಲಿ ಎಂಟರ್ ಆಗ್ತಿದ್ದಾರೆ. ಬಟ್ ಅಮೆಝಾನ್ ಅಂತ ಕಂಪ್ನೀಸ್ಗಳಿಗೆ ಇದರಲ್ಲಿ ಸರ್ವೈವ್ ಆಗೋದು ಅದೇನು ದೊಡ್ಡ ಮ್ಯಾಟ್ರ್ ಏನಾಗೋದಿಲ್ಲ. ಬಟ್ ಇವತ್ತಿನ ದಿನ ಈ ಒಂದು ಝೊಮ್ಯಾಟೊ, ಸ್ವಿಗ್ಗಿ ಕಂಪ್ನೀಸ್ಗಳಿಗೆ ಇದು ತುಂಬ ಹೊಡೆತ ಬೀಳುತ್ತೆ. ಅಮೆಝಾನ್ ಅವರು ಗ್ರೋ ಆಗ್ತಾ ಹೋದಂಗೆಲ್ಲ. ಸೊ ಈ ಎಲ್ಲವನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಎಲ್ಲವನ್ನು ನೀವು ಸ್ಟಡಿ ಮಾಡಿ ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಕೇವಲ ಲೀಸ್ಟಿಂಗ್ ಏನಿಗೋಸ್ಕರ ನೀವು ಅಪ್ಲೈ ಮಾಡ್ಬೋದು. ಮೀಡಿಯಮ್ ಟು ಲಾಂಗ್ ಟರ್ಮ್ ಇರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ನೆಕ್ಸ್ಟ್ ವೀಕ್ಷಕರೇ, ನಾನು ಈ ಒಂದು ಶುಗರ್ ಕೇನ್ ಸೆಕ್ಟರ್ ಅನಾಲಿಸಿಸ್ನ ಕನ್ನಡದಲ್ಲಿ ನಾವೇ ಫಸ್ಟ್ ಮಾಡಿರೋದು. ನಿಮಗೆ ಎಲ್ಲೂ ಕೂಡ ಸೆಕ್ಟರ್ ಅನಾಲಿಸಿಸ್ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಈ ಒಂದು ವಿಡಿಯೋವನ್ನು ನೀವು ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ. ಈ ಒಂದು ಶುಗರ್ ಕೇನ್ ಕಂಪ್ನೀಸ್ಗಳು ಯಾವ ಥರ ವರ್ಕ್ ಆಗುತ್ತೆ, ಶುಗರ್ ಸ್ಟಾಕ್ಸ್ಗಳು ಎಲ್ಲವನ್ನೂ ಕೂಡ ನಿಮಗೆ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಮುಂದೆ ಈ ಒಂದು ಸೆಕ್ಟರ್ನ ಯಾವುದು ಲೀಡ್ ಮಾಡುತ್ತೆ, ಸೊ ಯಾವೆಲ್ಲ ಕಂಪ್ನಿಗಳು ಇಥನಾಲ್ನ ಹೆಚ್ಚು ಪ್ರೊಡ್ಯೂಸ್ ಮಾಡ್ತವೆ ಅಂಥ ಒಂದು ಕಂಪ್ನೀಸ್ಗಳಿಗೆ ಒಂದು ಅಡ್ವಾಂಟೇಜ್ ಇದೆ. ಒಂದು ಡೀಟೇಲಾಗಿ ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಈ ಒಂದು ಶುಗರ್ ಸ್ಟಾಕ್ಸ್ಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಮತ್ತು ಗ್ಲೋಬಲಲ್ಲಿ ಯಾವ ಥರ ಚೇಂಜಸ್ ಆಗ್ತಾ ಇದೆ, ಇಂಡಿಯನ್ ಸ್ಟಾಕ್ಸ್ಗಳ ಮೇಲೆ ಅದು ಯಾವ ಥರ ಪ್ರಭಾವ ಬೀರುತ್ತೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತಿದ್ದರೆ, ಸೊ ಆ ಒಂದು ಕಂಪ್ನಿಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಮಾರ್ಕೆಟಲ್ಲಿ ಏನೇ ಅಪ್ ಆ್ಯಂಡ್ ಡೌನ್ ಆದರೂ ಕೂಡ ನೀವು ಫೇಸ್ ಮಾಡ್ಬೋದು. ಮತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಕ್ವಶನ್ಸ್ ಕೇಳಿದ್ರು, ಅದಕ್ಕೂ ಕೂಡ ನಾನು ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಒಂದೇದು, ಇವತ್ತಿನ ದಿನ ಈ ಒಂದು ಇಥನಾಲ್ ಬಂದುಬಿಟ್ಟು ಈ ಒಂದು ಪೆಟ್ರೋಲಲ್ಲಿ ಯೂಸ್ ಮಾಡ್ತಾರೆ. ಸೊ ಇವತ್ತಿನ ದಿನ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಗೌರ್ಮೆಂಟ್ ಎನ್ಕರೇಜ್ ಮಾಡ್ತಾ ಇದೆ. ಮತ್ತು ಇಥನಾಲ್ನ ಇವರು ಹೆಚ್ಚು ಮಾಡಿದರೆ ಇದು ಸ್ಟಾಕ್ಸ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ ಕೇಳಿದರು ಸ್ವಲ್ಪ ಜನ. ನೋಡಿ, ಇವತ್ತಿನ ದಿನ ಈಗ ಆಲ್ರೆಡಿ ಪೆಟ್ರೋಲ್ ಏನು ಯೂಸ್ ಮಾಡ್ತಾಯಿದೆ ಆ ವೆಹಿಕಲ್ ಅಂತ ಹಂಗೆ ಕಂಟಿನ್ಯೂ ಆಗ್ತಾವಲ್ವ. ಸೊ ಹಾಗಾಗಿ ಈಗಿರ್ತಕ್ಕಂಥ ವೆಹಿಕಲ್ಗಳಿಗಾದರೂ ಪೆಟ್ರೋಲ್ ಅನ್ನೋದು ಬೇಕೇ ಬೇಕು. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಕಂಪ್ನೀಸ್ಗಳಿಗೆ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ಮೋರ್ ಓವರ್ ಈ ಒಂದು ಇಥನಾಲ್ನ ಅವರು ಈ ಒಂದು ಪೆಟ್ರೋಲಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ಗೌರ್ಮೆಂಟಿಗೆ ಅದು ಉಳಿತಾಯ ಆಗುತ್ತೆ. ನಾವು ಈ ಒಂದು ಕಚ್ಚಾ ತೈಲವನ್ನು ಏನು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊತಾ ಇದ್ದೀವಿ, ಅದರಲ್ಲಿ ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು. ಇವೆಲ್ಲವೂ ಕೂಡ ಗೌರ್ಮೆಂಟ್ಗೆ ಒಂದು ಅಡ್ವಾಂಟೇಜ್ ಇದೆ ಇದರಿಂದ. ಸೊ ನೆಕ್ಸ್ಟ್, ಇವತ್ತಿನ ದಿನ ಈ ಒಂದು ಎಲೆಕ್ಟ್ರಿಕ್ ಥೀಮ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಬಂದುಬಿಟ್ಟು ಎಷ್ಟು ದಿನ ಆಯಿತು, ಇದು ಒಂದು 5-6 ವರ್ಷದಿಂದ ಕೂಡ ಇದು ಸ್ಲೋ ಆಗಿ ನಡೀತಾನೆ ಇದೆ. ಬಟ್ ಇವತ್ತಿಗೂ ಕೂಡ ಅಂಥ ಒಂದು ಗ್ರೋತ್ ನಮಗೆ ಹೊರಗಡೆ ನೋಡೋದಕ್ಕೆ ಕಾಣಿಸ್ತಾ ಇಲ್ಲ. ಇದು ಇನ್ನೊಂದು ನೆಕ್ಸ್ಟ್ 3 to 4-5 ಇಯರ್ಸ್ ಬರಬೇಕು. ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಡೆವಲಪ್ ಆಗಬೇಕಾಗಿದೆ, ಅವೆಲ್ಲ ಟೈಮ್ ತೊಗೊಳುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನೀವು ಈ ಒಂದು ಶುಗರ್ ಸ್ಟಾಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ಒಂದು ಮಾರ್ಕೆಟ್ ನಾವು ನೋಡ್ತಾ ಹೋದಾಗ ನಿಫ್ಟಿ ಬಂದ್ಬಿಟ್ಟು 119 ಪಾಯಿಂಟ್ಗಳು ಅಪ್ಪಾಗಿ 15,812ಕ್ಕೆ ನಿಫ್ಟಿ ಕ್ಲೋಸ್ ಆದರೆ, ಸೆನ್ಸೆಕ್ಸ್ ಬಂದ್ಬಿಟ್ಟು 397 ಪಾಯಿಂಟ್ ಅಪ್ಪಾಗಿ 52,769 ಪಾಯಿಂಟಿಗೆ ಈ ಒಂದು ಸೆನ್ಸೆಕ್ಸ್ ಕ್ಲೋಸ್ ಆಯಿತು. ಸೊ ನೆಕ್ಸ್ಟ್, ಇವತ್ತಿನ ದಿನ ಈ ಒಂದು ನಿಫ್ಟಿ ಫೈನಾನ್ಸ್ ಮತ್ತು ನಿಫ್ಟಿ ಬ್ಯಾಂಕ್ಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳಾಗಿರ್ಬೋದು, ಸೊ ನಿಫ್ಟಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಈ ಒಂದು FMCG ಮತ್ತು IT ಮತ್ತು ಮೀಡಿಯಾದಲ್ಲಿ ಇವತ್ತಿನ ಒಂದು ಸ್ವಲ್ಪ ಡೌನ್ನ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ಈ ಒಂದು NMDC ವಿಷಯಕ್ಕೆ ಬಂದರೆ, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ತಮ್ಮ ಒಂದು ಸ್ಟೀಲ್ ಬಿಸ್ನೆಸ್ನ ಅವರು ಡಿಮರ್ಜ್ ಮಾಡಬೇಕಂತ ಮಾಡಿದ್ದಾರೆ. ಇದು NMDC ಸ್ಟಾಕ್ಸ್ನ ಯಾರೆಲ್ಲ ಹೋಲ್ಡ್ ಮಾಡಿದೆ ಅವ್ರಿಗೊಂದು ಅಡ್ವಾಂಟೇಜ್ ಇದೆ. ನೀವು ಬೇಕಿದ್ದರೆ ಹೋಲ್ಡ್ ಮಾಡ್ಬೋದು. ಈ ಒಂದು ಕಂಪ್ನಿ ಯಾವಾಗ ಡಿಮರ್ಜ್ ಆಗುತ್ತೆ ಆವಾಗ ನಿಮಗೆ ಈ ಒಂದು ಸ್ಟೀಲ್ ಸೆಕ್ಟರ್ ಸ್ಟಾಕ್ಸ್ಗಳು ಕೂಡ ನಿಮಗೆ ಸಿಗುತ್ತೆ. ಇದು NMDC ಕಡೆಯಿಂದ ಒಂದು ಅಪ್ಡೇಟ್ನ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ಟೆಲಿಕಾಮ್ ಸಬ್ಸ್ಕ್ರೈಬರ್ಸ್ ಡೇಟಾ ಕೂಡ ಹೊರಗಡೆ ಬಂದಿದೆ. ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು. ಮಾರ್ಚ್ ತಿಂಗಳಲ್ಲಿ ಈ ಒಂದು ಏರ್ಟೆಲ್ ಅವರು 40 ಲಕ್ಷ ಕಸ್ಟಮರ್ಸ್ನ ಆ್ಯಡ್ ಮಾಡಿದರೆ, ಏಪ್ರಿಲ್ ತಿಂಗಳಲ್ಲಿ ಅವರು 5 ಲಕ್ಷ ಕಸ್ಟಮರ್ಸ್ನ ಆ್ಯಡ್ ಮಾಡಿದ್ದಾರೆ. ಜಿಯೋದವರು ಮಾರ್ಚ್ ತಿಂಗಳಲ್ಲಿ 77 ಲಕ್ಷ ಕಸ್ಟಮರ್ಸ್ನವ್ರು ಆ್ಯಡ್ ಮಾಡಿದರೆ, ಈ ಒಂದು ಏಪ್ರಿಲಲ್ಲಿ 47 ಲಕ್ಷ ಕಸ್ಟಮರ್ಸ್ನವ್ರು ಆ್ಯಡ್ ಮಾಡಿದ್ದಾರೆ. ವೊಡಾಫೋನ್ ಇಂಡಿಯಾದವರು ಮಾರ್ಚ್ ತಿಂಗಳಲ್ಲಿ ಒಂದು 10 ಲಕ್ಷ ಕಸ್ಟಮರ್ಸ್ನವ್ರು ಆ್ಯಡ್ ಮಾಡಿದರೆ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ 18 ಲಕ್ಷ ಕಸ್ಟಮರ್ಸ್ನ ಅವರು ಕಳ್ಕೊಂಡಿದ್ದಾರೆ.
ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ದಿನ ಭಾಳ ಜನ ಏರ್ಟೆಲ್ ಮತ್ತು ಜಿಯೋನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದರ ಒಂದು ಸಬ್ಸ್ಕ್ರೈಬರ್ಸ್ ಇದ್ದೀವಿ ಏರ್ಟೆಲ್ ಮತ್ತು ಜಿಯೋದು ಇಂಟರ್ನೆಟ್ ಆಗಿರ್ಬೋದು, ಅವರ ಒಂದು ಸರ್ವಿಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಯಾವುದರಲ್ಲಿ? ಈ ಒಂದು ವೋಡಾಫೋನ್ ಇಂಡಿಯಾದಲ್ಲಿ. ಸೊ ನಾವು ಇವರ ಒಂದು ಸರ್ವಿಸ್ನೇ ನಾವು ಯೂಸ್ ಮಾಡ್ತಾ ಇಲ್ಲ, ಬಟ್ ಇವರ ಒಂದು ಕಂಪ್ನಿ ನಾವು ಗ್ರೋ ಆಗಲಿ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೇಗಾಗುತ್ತೆ? ಅದೇ ಅಲ್ವಾ ಫ್ಯಾಕ್ಟರು. ಸೊ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದರೆ ವೋಡಾಫೋನ್ ಇಂಡಿಯಾನ, ಅವಾಗ ಮಾತ್ರ ನೀವು ಈ ಒಂದು ವೋಡಾಫೋನ್ ಸ್ಟಾಕ್ಸ್ನ ನೀವು ಬೈ ಮಾಡಿ. ನೀವು ಇದನ್ನು ಯೂಸ್ ಮಾಡ್ತಾ ಇಲ್ಲ ವೋಡಾಫೋನ್ ಇಂಡಿಯಾನ, ಬಟ್ ನೀವು ಈ ಒಂದು ವೋಡಾಫೋನ್ ಇಂಡಿಯಾದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಸ್ಟಾಕ್ಸ್ ಗ್ರೋ ಆಗಲಿ ಅಂತಂದರೆ ಹೇಗೆ ಗ್ರೋ ಆಗುತ್ತೆ? ಒಂದು ಸ್ವಲ್ಪ ಕಾಮನ್ ಸೆನ್ಸ್ನ ಯೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ. ಜಿಯೋದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ಜಿಯೋನ ಯೂಸ್ ಮಾಡ್ತಾಯಿದ್ರೆ ಇಯರ್ ಬೈ ಇಯರ್ ಅದು ಹೆಚ್ಚು ಈ ಒಂದು ಮಾರ್ಕೆಟ್ ಗೇನ್ನ ಪಡಿತಾ ಇದೆ. ಏರ್ಟೆಲಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಏರ್ಟೆಲ್ ಅವರು ಕೂಡ ತಮ್ಮ ಒಂದು ಮಾರ್ಕೆಟ್ ಶೇರ್ನ ಅವರು ಗೇನ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಮೈಂಟ್ರಿ ಅವ್ರದ್ದು ಒಂದು ಕ್ವಾರ್ಟರ್ಲಿ ಅರ್ನಿಂಗ್ಸ್ ಅವ್ರು ಇವತ್ತಿನ ಅಪ್ಡೇಟ್ ಮಾಡಿದ್ದಾರೆ. ಒಂದು ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಇವರ ಒಂದು ಪ್ರಾಫಿಟ್ ಬಂದ್ಬಿಟ್ಟು 8.2% ಅಪ್ ಆಗಿದೆ. ರೆವೆನ್ಯೂ ಬಂದ್ಬಿಟ್ಟು 8.6% ಅಪ್ ಆಗಿದೆ. ಈ ಸಾರಿ ಈ ಒಂದು ಕ್ವಾರ್ಟರ್ಲಿ ಅವರು ತೋರಿಸಿರ್ತಕ್ಕಂಥ ಪ್ರಾಫಿಟ್ ಬಂದ್ಬಿಟ್ಟು 343 ಕೋಟಿ ರೂಪಾಯಿ ಪ್ರಾಫಿಟ್ನವರು ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಪೆನ್ನಾರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಇಂಜಿನಿಯರಿಂಗ್ ಸರ್ವಿಸಲ್ಲಿ ಈ ಒಂದು ಕಂಪ್ನಿ ಕೆಲಸ ಮಾಡುತ್ತೆ. ಈ ಒಂದು ಕಂಪ್ನಿಗೆ ಬೇರೆ ಬೇರೆ ಕಂಪ್ನೀಸ್ಗಳಿಂದ ಒಂದು 571 ಕೋಟಿ ರೂಪಾಯಿಗಳ ಒಂದು ಆರ್ಡರ್ ಬುಕ್ ಇವರಿಗೆ ಸಿಕ್ಕಿದೆ. ಸೊ ಅದೇ ಒಂದು ರೀಸನ್ಗೆ ಈ ಒಂದು ಕಂಪ್ನಿಯಲ್ಲಿ ನಾವು ಇವತ್ತಿನ ದಿನ ಒಂದು 11% ಅಪ್ಪನ್ನು ನಾವು ನೋಡಿದ್ದೀವಿ. ಸೊ ನೆಕ್ಸ್ಟ್ ವೀಕ್ಷಕರೇ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಸಂಬಂಧಿಸಿದಂತೆ ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ಅಲ್ಲಿ ನಾನು ಕೆಲವೊಂದು ಟೈಮ್ ಈ ಒಂದು ಚಾರ್ಟ್ಗಳನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಕೆಲವೊಂದು ಸ್ಟಾಕ್ಸ್ಗಳನ್ನು ಕೂಡ ನಾನು ರೆಕಮೆಂಡ್ ಮಾಡಿದ್ದೀನಿ. ನಾನು ರೆಕಮೆಂಡ್ ಮಾಡಿರ್ತಕ್ಕಂಥ ರೀಸೆಂಟ್ ಸ್ಟಾಕ್ಸ್ಗಳು ಎಷ್ಟು ರಿಟರ್ನ್ ಕೊಟ್ಟಿದೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಮೋತಿಲಾಲ್ ಒಸ್ವಾಲ್ ಚಾರ್ಟ್ನ ನಾನು ರೆಕಮೆಂಡ್ ಮಾಡಿದೆ. ನೀವು ಈ ಒಂದು ಸ್ಟಾಕನ್ನು ಬೈ ಮಾಡ್ಬೋದು 865 ರೂಪಾಯಿ ಮೇಲೆ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 741 ರೂಪಾಯಿ ಇಟ್ಕೋಬೋದು ಅಂತೇಳಿ. ಈ ಒಂದು ಸ್ಟಾಕ್ ನಾನು ಜುಲೈ 6ನೇ ತಾರೀಕಿಗೆ ರೆಕಮೆಂಡ್ ಮಾಡಿದೆ. ಸೊ ಅದೇ ಥರ ಈ ಒಂದು ಇಂಡಿಯಾ ಬುಲ್ಸ್ ಸ್ಟಾಕ್ನು ಕೂಡ ನಾನು ರೆಕಮೆಂಡ್ ಮಾಡಿದೆ. ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಸ್ಟಾಕನ್ನು ನಾನು ಮುಂಚೆನೇ ರೆಕಮೆಂಡ್ ಮಾಡಿದೆ. ಈ ಒಂದು ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗಳು ಓಡೋಕ್ಕಿಂತ ಮುಂಚೆನೇ ಇಲ್ಲಿ ಬ್ರೇಕೌಟ್ಗೆ ಬಂದಿತ್ತು ಈ ಒಂದು ಸ್ಟಾಕು. ಸೊ ಸ್ಟಾಕ್ ಬಂದ್ಬಿಟ್ಟು ನಾನು 118 ಮೇಲೆ ಬೈ ಮಾಡಂತ ಹೇಳಿದ್ದೆ. 96 ರೂಪಾಯಿ ಸ್ಟಾಪ್ ಲಾಸ್ ಇಡ್ ಅಂತ ಹೇಳಿದೆ. ಸೊ ಇವತ್ತಿನ ದಿನ ನಾನು ರೆಕಮೆಂಡ್ ಮಾಡಿರ್ತಂತಹ ಸ್ಟಾಕು. ಸೊ ಇವತ್ತಿನ ಒಂದು ಪ್ರೈಸ್ ನಾವು ನೋಡ್ತಾ ಬಂದಾಗ ಮೋತಿಲಾಲ್ ಒಸ್ವಾಲ್ ಬಂದ್ಬಿಟ್ಟು 865 ರೂಪಾಯಿದಿಂದ 1019 ರೂಪಾಯಿದಲ್ಲಿ ಇವಾಗ ಟ್ರೇಡ್ ಆಗ್ತಾಯಿದೆ ಕೇವಲ ಒಂದು 8-10 ದಿನದಲ್ಲಿ. ನೆಕ್ಸ್ಟ್ ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಬಂದ್ಬಿಟ್ಟು 118 ರೂಪಾಯಿಲಿಂದ ಈ ಒಂದು ಸ್ಟಾಕು 134 ರೂಪಾಯಿಗೆ ಬಂದಿದೆ. ಸೊ ನೆಕ್ಸ್ಟು ನಾನು ಈ ಒಂದು VRL ಲಾಜಿಸ್ಟಿಕ್ ಕಂಪ್ನಿನೂ ಕೂಡ ನಾನು ರೆಕಮೆಂಡ್ ಮಾಡಿದ್ದೆ. ಜೂನ್ 16ನೇ ತಾರೀಕಿಗೆ ಇದು ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತೇಳಿ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 235 ರೂಪಾಯಿ. ಸೊ ಟಾರ್ಗೆಟ್ ಬಂದ್ಬಿಟ್ಟು 340, 350, 400 ರೂಪಾಯಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ 291 ರೂಪಾಯಿಗೆ ನಾನು ಈ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದ್ದೆ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ. ಸೊ ಇವತ್ತಿನ ದಿನ ಈ ಒಂದು VRL ಲಾಜಿಸ್ಟಿಕ್ ಬಂದ್ಬಿಟ್ಟು 291 ರೂಪಾಯಿಲಿಂದ ಈ ಒಂದು ಸ್ಟಾಕು 307 ರೂಪಾಯಿವರೆಗೂ ಕೂಡ ಮೂವ್ ಆಗಿದೆ. ಸೊ ಈ ಥರ ಸ್ಟಾಕ್ ರೆಕಮೆಂಡೇಷನ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ರೆಕಮೆಂಡ್ ಮಾಡ್ತಾ ಇರ್ತೀನಿ. ಸೊ ಇದರ ಒಂದು ಬೆನಿಫಿಟ್ನ ಭಾಳ ಜನ ತೊಗೊತಾ ಇದ್ದಾರೆ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ಬೋದು. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.